ಹಿನ್ನೆಲೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಿಂಸಾಚಾರದ ವೇಳೆ 30ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಗಿವೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿರುವಂತಹ ಹಿಂಸಾಚಾರ ಬಹಳ ದೊಡ್ಡ ಅನಾಹುತವನ್ನು ತಂದಿಟ್ಟಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ, ಹೆಚ್ಚುವರಿ ಪೊಲೀಸರ ನಿಯೋಜನೆ. ಈವರೆಗೂ 65 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಔರಂಗಜೇಬ ಸಮಾಧಿ ಕುರಿತು ಗಲಾಟೆ ನಡೆದಿತ್ತು. ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟವೂ ಆಗಿತ್ತು. ಗುಂಪು ಘರ್ಷಣೆಯ ಹಿನ್ನೆಲೆ ನಾಗ್ಪುರದಲ್ಲಿ 144 ಸೆಕ್ಷನ್ ಅಂದರೆ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದಿರುವಂಥ ದೃಶ್ಯಾವಳಿಗಳಿದ್ವು. ಘರ್ಷಣೆ ಎಷ್ಟೊಂದು ತೀವ್ರ ಮಟ್ಟಿಗೆ ಹೋಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಅಲ್ಲಿ ಜನ ಆಕ್ರೋಶಿತಗೊಂಡಿದ್ದಾರೆ, ರಸ್ತೆಗಿಳಿದಿದ್ದಾರೆ, ಕಲ್ಲು ತೂರಾಟ ಆಗ್ತಾ ಇದೆ. ಈ ಗದ್ದಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಹಲವೆಡೆ ಬೆಂಕಿ ಹಚ್ಚಲಾಗಿದೆ. ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಔರಂಗಜೇಬನ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವಿನ ಆ ವ್ಯತ್ಯಾಸ ಇಷ್ಟೊಂದು ದೊಡ್ಡ ಘರ್ಷಣೆಯನ್ನು ಹುಟ್ಟುಹಾಕುವ ಮಟ್ಟಕ್ಕೆ ಬಂದು ತಲುಪಿದೆ. ಈ ಘರ್ಷಣೆಯನ್ನು ಹತ್ತಿಕ್ಕಲಿಕ್ಕೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಮಾತ್ರವಲ್ಲ, ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ, ಕರ್ಫ್ಯೂ ಜಾರಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಸಿಕ್ಕ ಕಡೆಗಳಲ್ಲಿ ಉದ್ರಿಕ್ತರು ಬೆಂಕಿ ಹಚ್ಚೋದು, ದಾಳಿ ಮಾಡೋದು, ದಾಂಧಲೆ ಮಾಡೋದು, ಕಲ್ಲು ತೂರಾಟ ಮಾಡೋದು, ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದು, ಹೀಗೆ ಎಷ್ಟೊಂದು ವಾಹನಗಳು ಬೆಂಕಿಗೆ ಧಗಧಗಿಸಿ ಉರಿದು ಹೋಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಔರಂಗಜೇಬನ ವಿಚಾರಕ್ಕೆ ನಡೆದಿರುವಂಥ ಒಂದು ಸಣ್ಣ ವ್ಯತ್ಯಾಸ ಎಷ್ಟು ದೊಡ್ಡ ಘರ್ಷಣೆಯನ್ನು ತಂದಿಟ್ಟಿದೆ. ಶಾಂತಿ ಮತ್ತು ಸುವ್ಯವಸ್ಥೆಯ ಸಂಪೂರ್ಣವಾಗಿ ಹದಗೆಟ್ಟಿದೆ. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹತೋಟಿಗೆ ತರಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ನಡೆಸಿದ್ದಾರೆ.